ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೈಪೋಥಿಸಿಸ್ ಟೆಸ್ಟಿಂಗ್ ಅಲ್ಲಿ ಯೂಸಿಂಗ್ ದ ಝಡ್ ಟೆಸ್ಟ್. ಸೊ ಈಗ ಕ್ವಶನ್ ಏನ್ ಕೇಳ್ತಾ ಇರೋದು, ಇನ್ 324 ಥ್ರೋಸ್ ಆಫ್ ಎ 6 ಫೇಸ್ಡ್ ಡೈ. ಸೊ ಡೈಸ್ ಅನ್ನ ನಾವು ಯೂಸ್ ಮಾಡ್ತೀವಲ್ವಾ, ಅವು ಏಣಿ ಆಟ ಆಡ್ಬೇಕಾರಲ್ಲ, ಸ್ನೇಕ್ ಅಂಡ್ ಲ್ಯಾಡರ್ ಯೂಸ್ ಮಾಡ್ಬೇಕಾರೆ ಆ ಒಂದು ಆಟನ ಆಡ್ಬೇಕಾರೆ ಸೊ 1 ಇಂದ 6 ವರ್ಗು ಕೂಡ ಇರುತ್ತೆ. ಸೊ 1 ಬೀಳ್ಬೋದು, 2 ಬೀಳ್ಬೋದು, 3 ಬೀಳ್ಬೋದು, 4 ಬೀಳ್ಬೋದು, 5 ಬೀಳ್ಬೋದು, 6 ಬೀಳ್ಬೋದು. ಪಾಸಿಬಿಲಿಟೀಸ್. ಆನ್ ಆಡ್ ನಂಬರ್ ಟರ್ನ್ಡ್ ಅಪ್ 181 ಟೈಮ್ಸ್. ಆಡ್ ನಂಬರ್ ಅಂತಂದ್ರೇನು? 1, 3, 5. ಸೊ ಈ ಮೂರು ಕೂಡ ಬೀಳ್ಬೋದು. ಸೊ ಈ ಮೂರದು ಕೂಡ ಕಾಂಬಿನೇಷನ್ ಎಷ್ಟಿದೆ? 181 ಟೈಮ್ಸ್ ಬಿದ್ದಿದ್ದಾವೆ ಅಂತ ಅಂದ್ರೆ ಆಡ್ ನಂಬರ್ ಆಫ್ ಟೈಮ್ಸ್. ಆಡ್ ನಂಬರ್ಗಳು ಎಷ್ಟು ಸಲ ಬಿದ್ದವೆ? 181 ಸಲ ಬಿದ್ದಿದ್ದಾವೆ. ಔಟ್ ಆಫ್ 324 324 ಸಲ ನಾನು ಆ ಒಂದು ಡೈಸ್ ಅನ್ನ ಹಾಕಿದಾಗ, ಸೊ ಅದ್ರ ರೀಡಿಂಗ್ ಅನ್ನ ಬರ್ದಾಗ 181 ಟೈಮ್ಸ್ ಆಡ್ ನಂಬರ್ಸ್ ಬಿದ್ದಿದ್ದಾವೆ, 1, 3, 5 ಅಂತ. ಇನ್ನು ಉಳಿದಿರೋದೆಲ್ಲ ಈವನ್. ಅವ್ರು ಏನ್ ಹೇಳ್ತಾ ಇದ್ದಾರೆ, ಇಟ್ಸ್ ರೀಸನಬಲ್ ಟು ಥಿಂಕ್ ದಟ್ ದ ಡೈಸ್ ಈಸ್ ಅನ್ಬಯಾಸ್ಡ್ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಸೊ ಇದು ಬಯಾಸ್ ಆಗಿಲ್ಲ. ಬಯಾಸ್ ಅಂದ್ರೇನು? ಫಾರ್ ಎಕ್ಸಾಂಪಲ್, ನಾನು ಇವಾಗ ಒಂದು ಡೈಸ್ ಅನ್ನ ಥ್ರೋ ಮಾಡಿದೆ ಅಂತ ಅಂದ್ರೆ ಅದು ಬರೀ 2ನೇ ಬೀಳೋದು, ಜಾಸ್ತಿ ಸಲಿ 5 ಬೀಳೋದು, ಜಾಸ್ತಿ ಸಲಿ 6 ಬೀಳೋದು, ಈ ತರ ಬಯಾಸ್ ಆಗಿಲ್ಲ. ಅನ್ಬಯಾಸ್ ಇರುವಂತಹ ಕಂಡೀಷನ್ ಇದೆ ಅಂತ ನಾವು ಪ್ರೂವ್ ಮಾಡ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಇಲ್ಲ ಅಂತ ಬರೀಬಹುದು. ಸರಿನಾ? ಸೊ ಏನ್ ಸ್ಪೆಸಿಫೈ ಮಾಡ್ತಾ ಇರೋದು? ಆಡ್ ನಂಬರ್ಸ್ ಅನ್ನ ಸ್ಪೆಸಿಫೈ ಮಾಡ್ತಾ ಇದೀವಿ ಇವಾಗ. ಗೊತ್ತಾಯ್ತಾ? ಆಡ್ ನಂಬರ್ಸ್ ಅನ್ನ ಮೇನ್ ಒಂದು ಪಾಯಿಂಟ್ ಆಗಿ ಇಟ್ಕೊಂಡು ಈ ಒಂದು ಕ್ವಶನ್ ಅನ್ನ ಫ್ರೇಮ್ ಮಾಡಿದ್ದಾರೆ. ಸೊ ಸೊಲ್ಯೂಷನ್ ಫಸ್ಟ್ ಏನ್ ಬರೀಬೇಕು? ಎನ್ ಅಂತಂದ್ರೆ ಟೋಟಲ್ ಎಷ್ಟು ಸಲಿ ಥ್ರೋ ಮಾಡಿರೋದು? 324 ಸಲಿ ಥ್ರೋ ಮಾಡಿದ್ದೀನಿ. ಸೊ ಎನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 324. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಅದರಲ್ಲಿ 324 ಸಲಿ ನಾನು ಥ್ರೋ ಮಾಡಿದಾಗ 181 ಸಲಿ ನನಗೆ ಏನ್ ಬಂದಿದೆ? ಆಡ್ ನಂಬರ್ಸ್ ಬಂದಿದ್ದಾವೆ. ಸೊ ಇದನ್ನ ಆಮೇಲೆ ಯೂಸ್ ಮಾಡ್ಕೊಂತ ಹೋಗೋಣ. ಈಗ ನಾನು ಡೈಸ್ ಅನ್ನ ಥ್ರೋ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಅವ್ರು ಕೊಟ್ಟಿರೋದೇನೋ ಆಡ್ ನಂಬರ್ಸ್, ಇನ್ನು ಉಳಿದಿರೋದೆಲ್ಲ ಈವನ್ ನಂಬರ್ಸ್. ನನಗೆ ಇವಾಗ ಎರಡು ಪಾಸಿಬಿಲಿಟಿ ಆಗಿದ್ದು, ಒಂದು ಈವನ್ ನಂಬರ್ಸ್ ಬೀಳ್ಬೇಕು ಅಥವಾ ಆಡ್ ನಂಬರ್ಸ್ ಬೀಳ್ಬೇಕು. ಗೊತ್ತಾಯ್ತಾ? ಆಡ್ ನಂಬರ್ಸ್ ಇಂದ ಅಷ್ಟ್ರದ್ದು ಕಾಂಬಿನೇಷನ್ ನಾವು ಒಂದೇ ಆಗಿ ತಗೊಂತ ಹೋಗ್ತೀವಿ, ಈವನ್ ನಂಬರ್ಸ್ದು ಅಷ್ಟ್ರದ್ದು ಕಾಂಬಿನೇಷನ್ ಒಂದೇ ಆಗಿತ್ತು ಅಂತೀವಿ. ಸೊ ಇವಾಗ ಏನಾಯ್ತು? ಎರಡು ಟೈಪ್ ಆದಂಗ ಆಯ್ತು. ಈಗ ಟೋಟಲ್ ಆಡ್ ನಂಬರ್ಸ್ ಎಷ್ಟಿರೋದು? 1, 2, 3. ಸೊ ಟೋಟಲ್ ಪಿ ಇಸ್ ಈಕ್ವಲ್ ಟು 3/6 ಅಂದ್ರೆ ಟೋಟಲ್ 6 ಇರೋದು. ಸೊ 6 ಅಲ್ಲಿ 3 ಆಡ್ ನಂಬರ್ಸ್ ಇದಾವೆ ಅಂತ. ಸೊ ಪ್ರೊಬಬಿಲಿಟಿ ಏನಾಗುತ್ತೆ? 1/2. 3 1s are 3 2s are. ನೆಕ್ಸ್ಟ್ q ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಪಿ. ಸೊ q ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಪಿ ವ್ಯಾಲ್ಯೂ ಏನಿದೆ ನನಗೆ? 1/2 ಇದೆ. ಸೊ q ವ್ಯಾಲ್ಯೂ ವಿಲ್ ಬಿ 2 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, 2 ಮೈನಸ್ 1 ಹೋಲ್ ಡಿವೈಡೆಡ್ ಬೈ 2. ಸೊ 2 ಮೈನಸ್ 1 ಅಂತಂದ್ರೆ 1 ಹೋಲ್ ಡಿವೈಡೆಡ್ ಬೈ 2. ಸೊ q ವ್ಯಾಲ್ಯೂ ಗೊತ್ತಿದೆ, ನೆಕ್ಸ್ಟ್ ಪಿ ವ್ಯಾಲ್ಯೂ ಗೊತ್ತಿದೆ, ಎನ್ ವ್ಯಾಲ್ಯೂ ಗೊತ್ತಿದೆ. ಏನಕ್ಕೆ 1 ಮೈನಸ್ ಪಿ ಮಾಡಿದ್ದು? ಸೊ ಟೋಟಲ್ ಪ್ರೊಬ್ಯಾಬಿಲಿಟಿ ವಿಲ್ ಬಿ ಈಕ್ವಲ್ ಟು 1 ಅಂತ ಅಂದ್ರೆ ನಮ್ಮ ಎಲ್ಲಾ ಈವೆಂಟ್ಸ್ ಗಳ ಪ್ರೊಬ್ಯಾಬಿಲಿಟಿ ನಾವೇನಾದ್ರೂ ಸಮ್ ಮಾಡಿದ್ರೆ ಅದು 1ಗೆ ಈಕ್ವಲ್ ಇರುತ್ತೆ. ಇಲ್ಲಿ ನಾವೇನ್ ಮಾಡ್ಕೊಂಡಿದೀವಿ? ಆಡ್ ಮತ್ತೆ ಈವನ್ ಆಗಿ 2 ಪಾರ್ಟ್ ಗಳಾಗಿ ಡಿವೈಡ್ ಮಾಡ್ಕೊಂಡಿದೀವಿ. ಆಡ್ ಬಿದ್ರೆ ಅಷ್ಟನ್ನು ಕೂಡ ಆಡ್ ಮಾಡ್ಕೊಂತ ಹೋಗ್ತೀವಿ, ಈವನ್ ಬಿದ್ರೆ ಅದಷ್ಟನ್ನು ಕೂಡ ಈ ಸೈಡ್ ಪಾರ್ಟ್ ಅಲ್ಲಿ ಆಡ್ ಮಾಡ್ಕೊಂತ ಹೋಗ್ತೀವಿ. ಸರಿನಾ? ನೋಡಿ, ಇಲ್ಲಿ 181 ಟೈಮ್ ಅಂತ ಹೇಳಿರೋದು. ಅವ್ರು ಏನ್ ಹೇಳ್ತಾ ಇದಾರೆ? 1 ಬಿದ್ದಿದೆ, 3 ಬಿದ್ದಿದೆ, 5 ಬಿದ್ದಿದೆ ಅಂತ ಹೇಳ್ತಾ ಇಲ್ಲ. 1, 3, 5 ಮೂರು ಕೂಡ ಸೇರಿಸಿ 181 ಟೈಮು ಆ ತರ. ಸೊ ಆಡ್ ಬಿದ್ರೆ ಒಂದ್ ಪಾರ್ಟ್ ಆಗಿ, ಈವನ್ ಬಿದ್ರೆ ಒಂದ್ ಪಾರ್ಟ್ ಆಗಿ, ಎರಡೇ ಪಾರ್ಟ್ ಇರೋದು ನಮ್ಗೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ? 1 ಮೈನಸ್ ಪಿ. ಸೊ ಪಿ ವ್ಯಾಲ್ಯೂನ ಹಾಕಿದಾಗ ನಮಗೆ ಕ್ಯೂ ವ್ಯಾಲ್ಯೂ ಬರುತ್ತೆ. ಈಗ ನಾವೇನ್ ಮಾಡೋಣ ಅಂತಂದ್ರೆ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್. ಇಲ್ಲಿ ಕ್ವಶನ್ ಯಾವ ರೆಸ್ಪೆಕ್ಟಿವ್ ಅಲ್ಲಿ ಕೊಟ್ಟಿರೋದು? ಆಡ್ ನಂಬರ್ಸ್ ಇನ ರೆಸ್ಪೆಕ್ಟಿವ್ ಅಲ್ಲಿ. ಸೊ ಅದಕ್ಕೋಸ್ಕರ ಈ ಪ್ರೊಬಬಿಲಿಟಿ ಯಾವ್ದ್ರದ್ದಾಗಿರುತ್ತೆ? ಆಡ್ ನಂಬರ್ಸ್ ಇಂದಾಗಿರುತ್ತೆ. ಸರಿನಾ? ಯಾವುದು? ಪಿ ದು ಪ್ರೊಬಬಿಲಿಟಿ ವಿಲ್ ಬಿ ಈಕ್ವಲ್ ಟು ಆಡ್, ಕ್ಯೂ ಏನಾಗಿರುತ್ತೆ? ಈವನ್ ನಂಬರ್ಸ್ ಆಗಿರುತ್ತೆ. ಸೊ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ ವಿಲ್ ಬಿ ಈಕ್ವಲ್ ಟು ಎನ್ ಇಂಟು ಪಿ. ಎನ್ ವ್ಯಾಲ್ಯೂ ಏನಿದೆ? 324 ಸಲಿ ನಾನು ಥ್ರೋ ಮಾಡಿನಲ್ಲ ಡೈಸು, ಅದು ಇಂಟು ಪಿ ವ್ಯಾಲ್ಯೂ ಎಷ್ಟಿದೆ ನನಗೆ? 1/2. ಸೊ 2 ಇಂದ 1 ಇವಾಗ 324 ಹೋಲ್ ಡಿವೈಡೆಡ್ ಬೈ 2 ಅಂತಂದ್ರೆ 2 1s are 2, 2 6s are 12, 2 2s are 4. ಸೊ 162 ಈಸ್ ದ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ ಅಂತ ಅಂದ್ರೆ ಆಡ್ ನಂಬರ್ಸ್, ಈವನ್ ನಂಬರ್ಸ್. ನನಗೆ 3 ಆಡ್ ನಂಬರ್ಸ್, 3 ಈವನ್ ನಂಬರ್ಸ್ ಇರೋದಲ್ವಾ. ಸೊ 2 ಪಾರ್ಟ್ಗಳಾಗಿ ಡಿವೈಡ್ ಆಗುತ್ತೆ ಅಂತ ಅಂದ್ರೆ ಅರ್ಧ. ಸೊ ಅರ್ಧವಷ್ಟು ಕೂಡ ಈವನ್ ಆಗಿರ್ತವೆ, ಅರ್ಧವಷ್ಟು ಕೂಡ ಆಡ್ ಆಗಿರ್ತವೆ. ಏನು ಎಕ್ಸ್ಪೆಕ್ಟ್ ಮಾಡ್ತಿರುವಂತದ್ದು. ಬಟ್ ನಾನು 324 ಸಲಿ ಥ್ರೋ ಮಾಡಿದಾಗ ನನಗೆ ಅಬ್ಸರ್ವ್ ಆಗಿರೋದೇನು? 181 ಸಲಿ ಬರೇ ನನಗೆ ಆಡ್ ನಂಬರ್ಸ್ ಬಂದಿದ್ದಾವೆ. ಸೊ ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್ ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್ ಅನ್ನ ಎಕ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಎಷ್ಟು?
181. ಸೊ ಎಕ್ಸ್ಪೆಕ್ಟ್ ಮಾಡಿದ್ದು 162 ಸಲ ನನಗೆ ಆಡ್ ನಂಬರ್ಸ್ ಬೀಳ್ತವೆ ಅಂತ, ಬಟ್ ಬಿದ್ದಿರೋದೆಷ್ಟು ಅಬ್ಸರ್ವ್ ಮಾಡಿದಾಗ 181 ಸಲ. ಸೊ ಡಿಫ್ರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಡಿಫ್ರೆನ್ಸ್ ಅಂತ ಅಂದ್ರೇನು, ಅಬ್ಸರ್ವ್ಡ್ ಅಂತ ಅಂದ್ರೆ ನಾವು ಡೈಸ್ ಅನ್ನ ಥ್ರೋ ಮಾಡಿ ಅಬ್ಸರ್ವ್ ಮಾಡಿರೋದಕ್ಕೂ ಮತ್ತೆ ಎಕ್ಸ್ಪೆಕ್ಟೆಡ್ ಸುಮ್ಮನೆ ಮಾಮೂಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಎಕ್ಸ್ಪೆಕ್ಟ್ ಮಾಡಿರುವಂತ ನಂಬರ್ ಆಫ್ ಸಕ್ಸಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ. ಈ ಅಬ್ಸರ್ವ್ಡ್ ಇಂದ ನಾವು ಎಕ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಎಕ್ಸ್ಪೆಕ್ಟೆಡ್ ಅನ್ನ ಎನ್ ಪಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ನಮಗೆ 181, ಎನ್ ಪಿ ಎಷ್ಟಿದೆ ನಮಗೆ 162. ಸೊ 181 ಮೈನಸ್ 162 ಅಂತಂದ್ರೆ ಎಷ್ಟಾಯ್ತು, 19 ಆಯ್ತು. ಸೊ ಡಿಫ್ರೆನ್ಸ್ ಈಸ್ 19. ಸೊ ಝಡ್ ವಿಲ್ ಬಿ ಈಕ್ವಲ್ ಟು, ಸೊ ಝಡ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಎಕ್ಸ್ ಮೈನಸ್ ಎನ್ ಪಿ ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಇಂಟು ಪಿ ಇಂಟು ಕ್ಯೂ. ಸೊ ಎಕ್ಸ್ ಮೈನಸ್ ಎನ್ ಪಿ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ ನನಗೆ, ದಟ್ ಈಸ್ ದ ಡಿಫರೆನ್ಸ್ ವ್ಯಾಲ್ಯೂ, ದಟ್ ಈಸ್ 19. ಸೊ 19 ಅನ್ನ ಇಲ್ಲಿ ಬರೀರಿ, ಡಿವೈಡೆಡ್ ಬೈ ರೂಟ್ ಆಫ್ ಎನ್ ವ್ಯಾಲ್ಯೂ ಎಷ್ಟಿದೆ ನನಗೆ 324, 324 ಇಂಟು ಪಿ ವ್ಯಾಲ್ಯೂ ಎಷ್ಟಿರೋದು 1/2 ಇಂಟು ಕ್ಯೂ ವ್ಯಾಲ್ಯೂ ಎಷ್ಟಿರೋದು 1/2. ಸೊ 19 ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ 324 ಇಂಟು 1 ಅಂತಂದ್ರೆ 324 ಆಯ್ತು, ಹೋಲ್ ಡಿವೈಡೆಡ್ ಬೈ 2 2s 4. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾ ಹೋಗಿ, 324 ಡಿವೈಡೆಡ್ ಬೈ 4. ಸೊ ವ್ಯಾಲ್ಯೂ ಎಷ್ಟಾಯ್ತು, 81 ಆಯ್ತು. ಸೊ ಝಡ್ ವಿಲ್ ಬಿ ಈಕ್ವಲ್ ಟು 19 ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ 81. ಸೊ ರೂಟ್ ಆಫ್ 81 ಅಂತಂದ್ರೆ ಎಷ್ಟಾಗುತ್ತೆ, 9 ಆಗುತ್ತಲ್ವಾ. ಸೊ 19 ಹೋಲ್ ಡಿವೈಡೆಡ್ ಬೈ 9. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡೋಣ. 19 ಹೋಲ್ ಡಿವೈಡೆಡ್ ಬೈ 9 ಅಂತಂದ್ರೆ 2.111 ಅಂತ ಎಲ್ಲ ಬರುತ್ತೆ. ಸೊ 2.12 ಅಂತ ತಗೊಂಡು, ಸರಿನಾ, 2.12 ಅಥವಾ ನೀವು 2.2 ಅಂತಾನೂ ಕೂಡ ತಗೋಬಹುದು, ಯಾಕಂದ್ರೆ 2.111111 ಅಂತ ಬರ್ತಾ ಹೋಗುತ್ತೆ. ಸೊ ನೀವು 2.1 ತಗೊಂಡು ಆಮೇಲೆ ಇಲ್ಲಿಗೆ ಎಂಡ್ ಮಾಡೋದಕ್ಕೆ 2 ಅಂತ ತಗೋಬಹುದು, ಅಥವಾ 2.111 ಅಂತ ತಗೋಬಹುದು, 2.2 ಅಂತ ಕೂಡ ತಗೊಂಡು ಸ್ಟಾಪ್ ಮಾಡ್ಬೋದು. ಗೊತ್ತಾಯ್ತಾ? ಎಸ್. ಸೊ ಈಗ ಅವ್ರು ಏನ್ ಹೇಳ್ತಾ ಇರೋದು, 5% ಲೆವೆಲ್ಲಿನ ರೆಸ್ಪೆಕ್ಟಿವ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಎರಡು ನಂಬರ್ಗಳು ನಿಮಗೆ ನೆನಪಿರ್ಬೇಕು. ಅವ್ರೇನಾದ್ರೂ ಕೂಡ 5% ಲೆವೆಲ್ ಅಂತ ಕೇಳಿದ್ರೆ ನಮಗೆ 1.96 ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ನೆನಪಿರ್ಲಿ 1.96. 1% ಲೆವೆಲ್ ಅಂತ ಕೇಳಿದ್ರೆ 2.58. ಈಗ ಈ ಒಂದು ಹೈಪೋಥಿಸಿಸ್ ಇದೆಯಲ್ಲ, ಸೊ ಈ ಹೈಪೋಥಿಸಿಸ್ ಎಕ್ಸ್ಪೆಕ್ಟ್ ಆಗ್ಬೇಕು, ಈ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗಬೇಕು ಅಂತಂದ್ರೆ ಈ ವ್ಯಾಲ್ಯೂಸ್ಗಿನ್ನ ಕಡಿಮೆ ಇರಬೇಕು. ಇಲ್ಲಿ 5% ಲೆವೆಲ್ ಅಂತ ಕೊಟ್ಟಿರೋದ್ರಿಂದ 1.96 ಗಿನ್ನ ಝಡ್ ವ್ಯಾಲ್ಯೂ ಕಡಿಮೆ ಇರಬೇಕು, ಅವಾಗ ಮಾತ್ರ ಅಕ್ಸೆಪ್ಟ್ ಆಗುತ್ತೆ. ಇಲ್ಲಿ ಝಡ್ ವ್ಯಾಲ್ಯೂ ಎಷ್ಟಿದೆ, ಝಡ್ ವ್ಯಾಲ್ಯೂ ಇಸ್ 2.12 ವಿಚ್ ಈಸ್ ಗ್ರೇಟರ್ ದೆನ್ 1.96. ಸರಿನಾ, ಇದಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಅಕ್ಸೆಪ್ಟ್, ಇಲ್ಲ ಅಂತಂದ್ರೆ ಏನಾಗುತ್ತೆ, ರಿಜೆಕ್ಟ್ ಆಗುತ್ತೆ. ಸೊ ಸಿನ್ಸ್ ಝಡ್ ವ್ಯಾಲ್ಯೂ ಈಸ್ ಗ್ರೇಟರ್ than 1.96, the hypothesis is rejected at 5% level of significance. ಸರಿನಾ? ಸೊ ಈಗ ಇದು ರಿಜೆಕ್ಟ್ ಆಗಿದೆ ಅಂತಂದ್ರೆ ನಾವೇನಂತ ಬರಿಬಹುದು, ಇದು ಅನ್ಬಯಾಸ್ಡ್. ನೋ, ಇಟ್ ಈಸ್ ನಾಟ್ ಅನ್ಬಯಾಸ್ಡ್ ಅಂತ ಬರಿಬಹುದು. ಏನಾದ್ರೂ ಅಕ್ಸೆಪ್ಟ್ ಆಗಿದ್ದಿದ್ರೆ ಅನ್ಬಯಾಸ್ಡ್ ಅಂತ ಬರಿಬಹುದಿತ್ತು, ಬಟ್ ಇಲ್ಲೇನಾಗಿದೆ, ಅಕ್ಸೆಪ್ಟ್ ಆಗಿಲ್ಲ, ರಿಜೆಕ್ಟ್ ಆಗಿದೆ. ಸೊ ರಿಜೆಕ್ಟ್ ಆಗಿದೆ ಅಂತಂದ್ರೆ ನಾಟ್ ಅನ್ಬಯಾಸ್ಡ್. ನಾಟ್ ಅನ್ಬಯಾಸ್ಡ್ ಅಂದ್ರೇನು, ಬಯಾಸ್ಡ್ ಅಂತ ಬರಿಬಹುದು. ಸರಿನಾ? ಸೊ ನಾಟ್ ಅನ್ಬಯಾಸ್ಡ್ ಅಂದ್ರೂ ಒಂದೇ, ಬಯಾಸ್ಡ್ ಅಂದ್ರೂ ಒಂದೇ, ಸೇಮ್. ಸೊ ದಸ್ ಇನ್ ಡೈಸ್, thus the dice is biased at 5% level of significance. ಸರಿನಾ? ಇಲ್ಲಿ ನೀವು ಬೇಕಾದ್ರೆ ನಾಟ್ ಅನ್ಬಯಾಸ್ಡ್ ಅಂತ ಬರಿಬಹುದು. ಸರಿನಾ? ಸೊ ಅನ್ಬಯಾಸ್ಡ್ ಉಲ್ಟಾ ಏನು, ಬಯಾಸ್ಡ್ ಅಂತ ಬರಿಬಹುದು ಅಥವಾ ನಾಟ್ ಅನ್ಬಯಾಸ್ಡ್. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋದಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸ್ಕ್ರೀನ್ ಶಾಟ್ ತಗೊಂಡ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.